ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಆದಿತ್ಯ ಬ್ಲಾಗ್ ಯೂಟ್ಯೂಬ್ ಚಾನಲ್ಗೆ. ಈ ಉತ್ತರ ಕರ್ನಾಟಕದ ರೆಸಿಪಿಯನ್ನು ನೋಡ್ತಿರುವಂಥ ನನ್ನೆಲ್ಲ ವೀಕ್ಷಕರಿಗೆ ಈ ಸ್ಪೆಷಲ್ ಪುಟಾಣಿ ಕರದಂಟಿನ ಜೊತೆಗೆ ಪಂಚಮಿ ಹಬ್ಬದ ಶುಭಾಶಯಗಳನ್ನು ಹೇಳ್ತೀನಿ ರೀ. ಪಂಚಮಿ ಹಬ್ಬ ಬಂತಂದ್ರೆ ಸಾಕ್ರಿ, ಎಲ್ಲ ತಾಯಂದರು ವೆರೈಟಿ ಮತ್ತು ವೆರೈಟಿ ಉಂಡೆಗಳನ್ನು ತಮ್ಮ ಮಕ್ಕಳಿಗೆ ಮಾಡೋದು ಕೊಡೋದಂದ್ರೆ ಅವ್ರಿಗೆ ತಾಯಂದ್ರಿಗೆ ಭಾಳ ಖುಷಿ. ಅಂತಹ ಒಂದು ಸ್ವೀಟ್ ಒಳಗೆ ನಮ್ಮ ತಾಯಿ ಕಲಿಸ್ಕೊಟ್ಟಂಥ ಪುಟಾಣಿ ಕರದಂಟನ್ನು ಇಲ್ಲಿ ಮಾಡೀನಿ. ನೋಡಿರಿ ಹೆಂಗೈತಿ. ನಾವು ಇದನ್ನ ಈ ರೀತಿ ಹೆಂಗೆ ಮಾಡೋದಂತ ತೋರಿಸ್ತೇನಂತ ಬರ್ರಿ. ಹಂಗಾರೆ ಮೊದಲಿಗೆ ನಾನಿಲ್ಲಿ ಪುಟಾಣಿ ಒಂದು ಬೌಲ್ನ ತೊಗೊಂಡೀನಿ. ಜೊತೆಗೆ ಒಂದು ಅರ್ಧದಷ್ಟು ಹುರಿದಂಥ ಶೇಂಗಾ ತೊಗೊಂಡೀನಿ, ಕಡಲೆ ಬೀಜ ಇವೆಲ್ಲವನ್ನು ತೊಗೊಂಡು ನಾನೀಗ ಮಿಕ್ಸರ್ಗೆ ಹಾಕೋತೀನಿ ರೀ, ಪೌಡ್ರ್ ಮಾಡ್ಕೋತೀನಿ. ಈಗ ನೋಡಿ ನಾನು ಹುರಿದಂಥ ಶೇಂಗಾ ಮತ್ತು ಪುಟಾಣಿಯನ್ನು ಎರಡೂ ಮಿಕ್ಸ್ ಮಾಡಿ ಮಿಕ್ಸರ್ಗೆ ಹಾಕೊಂಡು ಪೌಡ್ರ್ ಮಾಡ್ಕೊಂಬಂದು ತೋರಿಸ್ತೇನೆ ರೀ. ನೋಡಿ ನಾನಿಲ್ಲಿ ಶೇಂಗಾ ಮತ್ತು ಪುಟಾಣಿ ಎರಡೂ ಮಿಕ್ಸರ್ಗೆ ಹಾಕಿ ಸಣ್ಣಗೆ ಪೌಡ್ರ್ ಮಾಡ್ಕೊಂಬಂದೀನಿ. ಈ ರೀತಿ ಫುಲ್ ಸಣ್ಣಗೆ ಹಿಟ್ಟಾಗೋ ತನಕ ನಾವು ಮಿಕ್ಸಿಗೆ ಹಾಕಬೇಕು. ಇದನ್ನು ನಾವು ಎಷ್ಟೇ ಸಣ್ಣಗೆ ಹಾಕಿದ್ರು ಇದ್ರೊಳಗೆ ಇನ್ನೂ ಸಣ್ಣ ಪೀಸ್ಗಳಿರ್ತಾವೆ, ಅದನ್ನು ನುಚ್ಚಿನಂಥದ್ದು. ಅದನ್ನು ನಾವೇನು ಮಾಡ್ಬೇಕು, ಈಗ ಸಾನ್ಗಿಲಿ ಅದನ್ನು ಸಾನಿಸ್ಕೋಬೇಕ್ರಿ. ಇಲ್ಲಿ ನಾನು ಸಾನಿಸೋದಕ್ಕೆ ಸಣ್ಣ ಕಣ್ಣಿನ ಸಾನಿಗೆ ತೊಗೊಂಡಿನಿ, ಅಂದರೆ ಮೈದಾ ಹಿಟ್ಟನ್ನು ಸಾನಿಸುವಂಥ ಸಾನಿಗೆ ತೊಗೊಂಡಿನಿ. ಈಗ ನಾನು ಇದನ್ನು ಸಣ್ಣಗೆ ಸಾನಿಸ್ಕೊಂಡೀನಿ. ನೋಡಿ ಈ ರೀತಿ ನುಚ್ಚುಗಳು ಬರ್ತಾವೆ. ಇಂಥ ನುಚ್ಚನ್ನು ತೆಗಿಬೇಕು. ಇಂಥ ನುಚ್ಚು ತೆಗೆದಿಲ್ಲಂದ್ರೆ ಅಂಟು ಸರಿಯಾಗಿ ಬರೋದಿಲ್ಲ. ನೋಡಿ ಈಗ ನಾನು ಹಿಟ್ಟನ್ನು ಇದನ್ನು ಒಂದು ಬೌಲಿಗೆ ಹಾಕೋತೀನಿ. ಈಗ ನಾನು ಹಿಟ್ಟು ಮತ್ತು ಸಕ್ಕರೆನ ಸಮ ಪ್ರಮಾಣದಲ್ಲಿ ತೊಗೋತೀನಿ. ನೀವು ಸಕ್ಕರೆ ಕಡಿಮೆ ಬೇಕು ಅನ್ನೋದಿದ್ದರೆ ಒಂದು ಅರ್ಧ ಇಂಚು ಕಡಿಮೆ ತೊಗೊಂಡಿನಿ. ನಾನು ಇಲ್ಲಿ ಸ್ವಲ್ಪ ಕಡಿಮೆ ತೊಗೊಂಡಿನಿ. ಮೊದಲಿಗೆ ನಾನಿಲ್ಲಿ ಸಕ್ಕರೆ ಪಾಕನ ಮಾಡೋದಕ್ಕೆ ಒಂದು ಸಣ್ಣ ಪಾತ್ರೆ ತೊಗೊಂಡಿನಿ. ಅದನ್ನು ಗ್ಯಾಸ್ ಹಚ್ಕೊಂಡು ನಾನು ಇಲ್ಲಿ ಅಳತೆ ಮಾಡಿದಂಥ ಸಕ್ಕರೆಯನ್ನು ಹಾಕೋತೀನಿ ರೀ. ಈಗ ಆ ಸಕ್ಕರೆಗೆ ನಾವು ಆ ಸಕ್ಕರೆ ತೊಯ್ಯುವಷ್ಟು ನೀರನ್ನು ಹಾಕೋಬೇಕ್ರಿ. ನೋಡಿ ಇಷ್ಟು ನೀರು ಹಾಕೋಬೇಕು. ನೀರು ಭಾಳ ಹಾಕೋಕೆ ಹೋಗಬೇಡಿ, ಇಷ್ಟೇ ಹಾಕೊಳ್ಳಿ. ಹಾಕೊಂಡು ನಾನೀಗ ಗ್ಯಾಸ್ ಹಚ್ಕೊಂಡು ಇದನ್ನು ಸಣ್ಣ ಉರಿ ಇಟ್ಕೊಂಡು ಇದನ್ನು ಪಾಕವನ್ನು ಮಾಡ್ಕೋತೀನಿ. ಇದನ್ನು ತಿರುವಾಡ್ಬೇಕ್ರಿ. ಈಗ ಇಲ್ಲಿ ನಾನು ಅಂಟು ಮಾಡೋದಕ್ಕೆ ಒಂದು ಚಿಕ್ಕ ಬೋಗಾಣಿ ಅಂತ ಪಾತ್ರೆಯನ್ನು ತೊಗೊಂಡಿನಿ. ನೀವು ಇಂಥ ಪಾತ್ರೆ ಒಳಗೂ ಮಾಡ್ಬೋದು, ಅಥವಾ ಒಂದು ಸಣ್ಣ ಬುಟ್ಟಿ ಅಂತ ಅಗಲನ ಪಾತ್ರೆ ಒಳಗೂ ಮಾಡ್ಬೋದು. ಯಾಕಂದ್ರೆ ನಾನು ಅದನ್ನು ಈ ರೀತಿ ತಿರುವಾಡ್ಬೇಕಾದ್ರೆ ಹಿಟ್ಟು ತಳಗೆ ಚೆಲ್ಲುತ್ತೆ ಅಂಥೇಳಿ ನಾನಿಲ್ಲಿ ಸಣ್ಣ ಪಾತ್ರೆಯನ್ನು ಬೋಗಾಣಿಯನ್ನು ತೊಗೊಂಡಿನಿ. ಈ ರೀತಿ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ನಾವು ಇದನ್ನು ತಳ ಹಿಡ್ಕೊಲಾರ್ದಂಗೆ ಸಕ್ಕರೆನ ಚೆನ್ನಾಗಿ 5 ನಿಮಿಷಕ್ಕೊಮ್ಮೆ ಇದನ್ನು ಕೈ ಬಿಡ್ದಂಗೆ ಕಲಿಸ್ಕೊತಾ ಇರ್ಬೇಕ್ರಿ. ಕೈ ಬಿಡೋಕೆ ಹೋಗ್ಬೇಡಿ. ಕೈ ಬಿಟ್ಟರೆ ಇದನ್ನು ಏನಾಗುತ್ತೆ, ಸಕ್ಕರೆ ತಳ ಹಿಡ್ಕೊಳ್ಳೋ ಚಾನ್ಸಸ್ ಇರುತ್ತೆ, ಪಾಕ ಸರಿ ಆಗೋದಿಲ್ಲ. ನಾವು ಪಾಕ ಚಲೋ ತಂಗೆ ಬರ್ಬೇಕಂದ್ರೆ ಇದನ್ನು ಒಟ್ಟು ಕೈ ಬಿಡ್ಲಾರ್ದಂಗೆ ಇದನ್ನು ತಿರುವಾಡ್ಬೇಕ್ರಿ ಸಕ್ಕರೆ ಕರಗೋ ಮಟ. ಈಗ ಇದಕ್ಕೆ ನಾನು ಸ್ವಲ್ಪ ಕರಿ ಎಳ್ಳು ಜೊತೆಗೆ ಬಿಳಿ ಎಳ್ಳು ಎರಡು ತೊಗೊಂಡಿನಿ. ಮತ್ತು ಉಂಡಿಗೆ ಬೇಕಾಗ್ತದೆ ಅಂಥೇಳಿ ದ್ರಾಕ್ಷಿ ಗೋಡಂಬಿಯನ್ನು ತುಪ್ಪದಲ್ಲಿ ಹುರಿದು ಇಟ್ಕೊಂಡೀನಿ. ಸ್ವಲ್ಪ ಒಣ ಕೊಬ್ಬರಿಯನ್ನು ಸಣ್ಣಗೆ ತುರಿದು ಇಟ್ಕೊಂಡೀನಿ ರೀ. ಜೊತೆಗೆ ಇಲ್ಲೊಂದು ಸ್ವಲ್ಪ ಗಸಗಸೆಯನ್ನು ಚೆನ್ನಾಗಿ ಹುರಿದು ಇಟ್ಕೊಂಡೀನಿ. ಇದು ಲಡ್ಕಿ ಉಂಡೆಗೆ ಮತ್ತು ಅಂಟಿಗೆ ಎರಡೂ ಬರುತ್ತೆ. ಇದೆಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡೀನಿ ಒಂದರಲ್ಲೇ. ಜೊತೆಗೆ ಏಲಕ್ಕಿಯನ್ನು ಚೆನ್ನಾಗಿ ಹುರಿದು ಸ್ವಲ್ಪ ಕೊಬ್ಬರಿ ಮತ್ತು ಸಕ್ಕರೆ ಜೊತೆ ಮಿಕ್ಸ್ ಮಾಡಿ ಇದನ್ನು ಮಿಕ್ಸರ್ಗೆ ಹಾಕಿ ಪೌಡ್ರ್ ಮಾಡಿ ಇಟ್ಕೊಂಡೀನಿ. ನೋಡಿ ನಾವು ಇದನ್ನು ಈ ರೀತಿ ಚೆನ್ನಾಗೆ ಸಣ್ಣಗೆ ಉರಿ ಇಟ್ಕೊಂಡು ಇದನ್ನು ಒಂದು 10 ನಿಮಿಷ ಇದನ್ನು ಪಾಕ ಆಗೋ ಥರ ಕೈ ಬಿಡ್ಲಾರ್ದಂಗೆ ತಿರುವಾಡ್ಬೇಕ್ರಿ. ಇದೀಗ ಆಲ್ಮೋಸ್ಟ್ ಅರ್ಧ ಬಂದೈತಿ. ಇನ್ನೊಂದು 5 ನಿಮಿಷ ಆದರೆ ಪಾಕ ರೆಡಿ ಆಗ್ತದೆ. ಇದೇ ಥರ ನಾವು ಸಕ್ಕರೆ ಬದಲು ಬೆಲ್ಲವನ್ನು ಬೆಳೆಸಿ ಬೆಲ್ಲದ ಅಂಟು ಕೂಡ ಮಾಡ್ಬೋದು. ಅದು ಚೆನ್ನಾಗಿರುತ್ತೆ, ಸಾಫ್ಟಾಗಿ ಬಾಯಲ್ಲಿ ಮೃದುವಾಗಿ ತಿನ್ನೋದಕ್ಕೆ ಟೇಸ್ಟ್ ಇರುತ್ತೆ. ಯಾಕಂದರೆ ಮನೆಯಲ್ಲಿ ಶುಗರ್ ಇದ್ದವ್ರು ಇದ್ದೇ ಇರ್ತಾರಲ್ಲ, ಅಂಥವರು ಸಕ್ಕರೆ ತಿನ್ನೋ ಹಾಗಿಲ್ಲ. ಅದಕ್ಕೋಸ್ಕರ ಅವರಿಗೆ ಆದ್ರೆ ನಾವು ಬೆಲ್ಲದ ಅಂಟನ್ನು ಮಾಡಿದರೆ ಅವರು ತಿಂದರೆ ನಡೆಯುತ್ತೆ. ನಾನು ಈಗ ಟೈಮ್ ಇಲ್ಲ, ಯಾಕಂದರೆ ಪಂಚಮಿ ಸಂಬಂಧ ಇನ್ನೂ ಉಂಡೆ ಮಾಡೋದಿದೆ. ಅದಕ್ಕೋಸ್ಕರ ಇಲ್ಲೇ ಸಕ್ಕರೆಯನ್ನು ಬೆಳೆಸಿ ಒಂದು ಸ್ವಲ್ಪ ಅಂಟನ್ನು ಮಾಡ್ತಾಯಿದ್ದೀನಿ. ನಾನು ಇನ್ನೇನು ಯಾವಾಗಾರ ಖಾಲಿ ಇದ್ದಾಗ ಅದನ್ನು ಕೂಡ ಬೆಲ್ಲದ ಅಂಟು ಮಾಡಿ ನಿಮ್ಗೆ ತೋರಿಸ್ತೇನಂತ್ರಿ. ನೋಡಿರಿ ಈ ಥರ ಬೆಳ್ಳಗೆ ಬರೋವರು ನಾವು ಸಕ್ಕರೆಯನ್ನು ಕುದಿಸ್ಕೋಬೇಕ್ರಿ. ನಾವು ನೀರು ಭಾಳ ಹಾಕೋಬಾರ್ದು. ಎಷ್ಟು ಸಕ್ಕರೆ ತೊಯ್ಯುವಷ್ಟು ಹಾಕ್ಕೊಂಡಿರ್ತೀವಲ್ಲ ಅಷ್ಟರಲ್ಲೇ ನಾವು ಪಾಕವನ್ನು ಚೆನ್ನಾಗಿ ತಿರುವಾಡಿ ಅದನ್ನು ಕುದಿಸ್ಕೋಬೇಕ್ರಿ. ಈ ರೀತಿ ಬುರುಗು ಬಂದ ಮೇಲೆ ಇದೊಂದು 5 ನಿಮಿಷ ನಾವು ಇನ್ನೊಂದು 5 ನಿಮಿಷ ಕುದಿಸ್ಬೇಕು. ಜಾಮೂನ್ ಪಾಕ ಥರ ಇದೊಂದು ಸ್ವಲ್ಪ ಗಟ್ಟಿ ಟೈಪ್ ಆಗ್ತಾ ಬರ್ತದೆ. ಹಿಂಗೆ ಬಂದ ಮೇಲೆ ಇದು ಸಕ್ಕರೆ ಪಾಕ ರೆಡಿ ಆಗತ್ತದ ಅಂಥೇಳಿ ನಾವು ತಿಳ್ಕೊಬೇಕ್ರಿ. ಇನ್ನೊಂದು 5 ನಿಮಿಷ ಬಿಟ್ಟು ನಾವು ಇದನ್ನು ಚೆಕ್ ಮಾಡ್ಕೊಳ್ಳೋಣ್ರಿ, ಪಾಕ ಬಂದತೆ ಇಲ್ಲ ಅಂಥೇಳಿ. ಒಂದು ಪ್ಲೇಟನ್ನು ತೊಗೊಂಡು ಪ್ಲೇಟ್ ಒಳಗೆ ನೀರು ಹಾಕಿ ಅನ್ನವನ್ನು ಚೆಕ್ ಮಾಡ್ಕೊಳ್ಳೋಣ ಬಂದತೆ ಇಲ್ಲ ಅಂಥೇಳಿ. ಒಂದು ಎಳೆ ಪಾಕ ಬಂದರೆ ಸಾಕು, ಅಂಟು ಚೆನ್ನಾಗಿ ಬರ್ತದೆ.
ಹಾಗೆ ಇನ್ನೊಂದು ಫ್ರೆಂಡ್ಸ್, ನಂಗೆ ತುಂಬ ಖುಷಿ ಆಗ್ತಾಯಿದೆ. ಯೂಟ್ಯೂಬ್ ಚಾನಲ್ ಮಾಡಬೇಕಂತ ತುಂಬ ವರ್ಷದಿಂದ ಕಾಯ್ತಿದ್ದೆ. ಆ ಅವಕಾಶ ನನಗೆ ಈಗ ಕೂಡಿ ಬಂತು. ಯಾಕಂದರೆ ಈಗಾಗಲೇ ನನಗೆ 36 ಜನ ಸಬ್ಸ್ಕ್ರೈಬರ್ ಆಗ್ಯಾರ. ಅವರೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ಹೇಳ್ತೀನಿ. ವೀಕ್ಷಕರೇ, ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಸಪೋರ್ಟ್ ನಮಗೆ ಬೇಕೇ ಬೇಕು. ಯಾಕಂದರೆ ನಿಮ್ಮ ಸಪೋರ್ಟ್ ಇದ್ದರೆ ನಮಗೆ ಮುಂದಿನ ವಿಡಿಯೋ ಮಾಡೋದಕ್ಕೆ ಹೆಲ್ಪ್ ಆಗ್ತದೆ. ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ನಿಮ್ಮಲ್ಲಿ ನಾನು ಕೇಳ್ಕೊತೀನಿ. ಪಂಚಮಿ ಹಬ್ಬಕ್ಕೋಸ್ಕರ ನಾನು ಮೊದಲಿಗೆ ಈಗ ನಾನು ಪುಟಾಣಿ ಕರದಂಟನ್ನು ಹಾಕೋತಾ ಇದ್ದೀನಿ. ಇದಾದ ನಂತರ ನಾನು ಸ್ವಲ್ಪ ದಪ್ಪನ ಬುಂದೆಕಾಳೆಲ್ಲ ಲಡಕಿ ಉಂಡೆಯನ್ನು ಮಾಡ್ಕೋತೀನಿ. ಒಂದು 2-3 ಥರ ಮಾಡ್ತೀನಿ ಫ್ರೆಂಡ್ಸ್. ಅದು ಯಾವ ನಮಗೆ ವಿಡಿಯೋ ಮಾಡೋಕ್ಕಾಗುತ್ತೆ ಇಲ್ಲಿ ಗೊತ್ತಿಲ್ಲ. ಯಾವ ವಿಡಿಯೋ ಮಾಡೋಕ್ಕಾಗುತ್ತೋ ಆದಷ್ಟು ವಿಡಿಯೋ ಮಾಡಿ ನಿಮ್ಮ ಜೊತೆ ನಾನು ಅದನ್ನು ಶೇರ್ ಮಾಡ್ಕೋತೀನಿ. ನೋಡಿ ಫ್ರೆಂಡ್ಸ್, ಈಗ ಅದು ಆನ್ ಬಂದೈತಿದೆ. ಈಗ ನಾವು ಇದನ್ನು ಒಂದು ಪ್ಲೇಟಿಗೆ ಹಾಕಿ ಅದನ್ನು ಚೆಕ್ ಮಾಡ್ಕೊಳ್ಳೋಣ್ರಿ. ಈ ರೀತಿ ಸಕ್ಕರೆ ಪಾಕ ಮತ್ತು ಚೆನ್ನಾಗಿ ಈ ರೀತಿ ಗುಳ್ಳೆ ಬರೋ ಥರ ಚೆನ್ನಾಗಿ ಕುದೀತಪ್ಪ ಅಂದ್ರೆ ಸಕ್ಕರೆ ಪಾಕ ಚೆನ್ನಾಗಿ ಬರ್ತದೆ. ನೋಡಿ, ಈಗ ನಾನೊಂದು ಪ್ಲೇಟ್ ತೊಗೊಂಡಿನಿ. ಆ ಪ್ಲೇಟ್ ಒಳಗೆ ನೀರು ಹಾಕ್ಕೊಂಡು ಇದನ್ನು ಚೆಕ್ ಮಾಡ್ಕೋತೀನಿ ರೀ. ನೋಡಿ ಫ್ರೆಂಡ್ಸ್, ನೀರೊಳಗೆ ಹಾಕಿದ ತಕ್ಷಣ ಸಕ್ಕರೆ ಪಾಕ ಈ ರೀತಿ ಗಟ್ಟಿಯಾಗಿ ಕೂಡಬೇಕು. ಈಗ ಇದು ಗಟ್ಟಿಯಾಗಿ ಕೂತದ್ದು ಬಂದತಿ. ಇದನ್ನು ಈಗ ಏನು ಮಾಡ್ತೀನಿ, ಈಗ ಮಿಕ್ಸರ್ಗೆ ಹಾಕೊಂಡಂಥ ಪುಟಾಣಿ ಹಿಟ್ಟನ್ನು ಇದಕ್ಕೆ ಹಾಕೋತೀನಿ. ನೋಡಿ, ಇಲ್ಲಿ ಕೈಲೇ ಬೇಕಾದ್ರೆ ತೋರಿಸ್ತಿದ್ದೀನಿ ನಿಮಗೆ. ಈಗ ನೋಡಿ, ಈ ರೀತಿ ಎಳೆ ಬರಬೇಕು. ಒಂದು ಎಳೆ ಬಂದರೆ ಸಾಕು, ಜಾಸ್ತಿ ಎಳೆ ಬೀಳೋದು ಬೇಡ. ಹಿಂಗೆ ಪಟ್ನ ಒಂದು ಎಳೆ ಬಂದ ಕೂಡಲೇ ಪರ್ಫೆಕ್ಟಾಗಿ ಬಂದತ್ತು ಅಂತೇಳಿ ಗೊತ್ತಾಗ್ಬಿಡ್ಬೇಕು ರೀ. ನಿಮ್ಗೆ ಗೊತ್ತಾಗಲಿಲ್ಲ ಅಂದ್ರೆ ಪ್ಲೇಟ್ ಒಳಗೆ ನಾವು ಹಾಕಿರ್ತೀವಲ್ಲ, ಪ್ಲೇಟ್ ಒಳಗೆ ಗಟ್ಟಿ ಹಂಗೆ ತಳದಾಗ ಕುಂತಪ್ಪ ಅಂದ್ರೆ ಸಕ್ಕರೆ ಪಾಕ ಬಂದತ್ತು ಅಂತ ತಿಳ್ಕೊಂಡು ನಾವು ಏನು ಮಾಡಬೇಕು, ಪಟ್ನ ಗ್ಯಾಸನ್ನು ಬಂದ್ ಮಾಡಿ ನಾವು ರೆಡಿ ಮಾಡಿಟ್ಟಂಥ ಹಿಟ್ಟನ್ನು ಅದಕ್ಕೆ ಹಾಕಿ ನಾವು ಕಲಿಸ್ಕೋಬೇಕು. ಜಾಸ್ತಿ ಹೊತ್ತು ಬಿಟ್ಟರೆ ಅದು ಏರಾಗ್ತದೆ. ಏರಾತಂದ್ರೆ ವಡಿ ಬಿರುಸಾಗ್ತಾವೆ, ಸಾಫ್ಟಾಗಿ ಬರೋಂಗಿಲ್ಲ. ಈಗ ನೋಡಿ, ನಾನು ಇದನ್ನು ರೆಡಿ ಮಾಡ್ಕೊಂಡಂಥ ಹಿಟ್ಟನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಗಂಟಾಗದಿರ್ತಾರೆ ಮಿಕ್ಸ್ ಮಾಡ್ಕೋತೀನಿ. ಈಗ ನಾನು ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರನ್ನು ಹಾಕೋತೀನಿ ರೀ. ನೀವು ಮೊದಲೇ ಬೇಕಾದರೆ ಹಿಟ್ಟೊಳಗೂ ಹಾಕೋಬೋದು. ನಾ ಇಲ್ಲಿ ಆಮೇಲೆ ಡೈರೆಕ್ಟಾಗಿ ಮೇಲೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಕೊಬ್ಬರಿ ಮತ್ತು ಸಕ್ಕರೆ ಏಲಕ್ಕಿ ಮಿಕ್ಸ್ ಮಾಡಿ ಪೌಡ್ರ್ ಮಾಡಿ ಇಟ್ಕೊಂಡಿನಿ, ಅದನ್ನೇ ಹಾಕ್ತಾಯಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಆಗೋ ಥರ ಕಲಿಸ್ಕೋಬೇಕು. ಇದಕ್ಕೆ ಏಲಕ್ಕಿ ನಾವು ಮೇಲೆ ಹಾಕಿ ನಾವು ಕಲಿಸೋದ್ರಿಂದ ಅದರ ಸ್ಮೆಲ್ಲು ಮತ್ತು ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ತಿನ್ನೋದಕ್ಕೆ ಘಮ ಘಮ ಅಂತ ಸ್ಮೆಲ್ ಬರ್ತದೆ, ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ, ಇದನ್ನು ಈ ರೀತಿ ಯಾವುದೇ ರೀತಿ ಹಿಟ್ಟು ಗಂಟಾಗದೇ ಥರ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಅಂಟು ಮಾಡೋದೇನೇ ತುಂಬ ಕಷ್ಟ ಅಂತೇನಲ್ಲ ಫ್ರೆಂಡ್ಸ್. 1-2 ಸರಿ ಮಾಡಿದರೆ ಸಾಕು. ಮೊದಲನೇ ಸರಿ ಮಾಡಿದರೆ ಸ್ವಲ್ಪ ಎಲ್ಲಿ ಗಟ್ಟಿ ಆಗುತ್ತೋ ಎಲ್ಲಿ ಕೆಡುತ್ತೋ ಅನ್ನೋ ಭಯ ಇರುತ್ತೆ. 1-2 ಸರಿ ನೀವು ಮಾಡಿಬಿಟ್ರೆ ಇದು ಪರ್ಫೆಕ್ಟಾಗಿ ಬರುತ್ತೆ. ಆನಂತರ ಇದು ಯಾವುದೇ ರೀತಿ ಕೆಡುವಂಥ ಭಯ ಇರೋದಿಲ್ಲ, ಪರ್ಫೆಕ್ಟಾಗಿ ಮಾಡೋದಕ್ಕೆ ಬರುತ್ತೆ. ತುಂಬ ಈಸಿ ಅಂಟು ಮಾಡೋದು. ನೋಡಿ ಫ್ರೆಂಡ್ಸ್, ನಾ ಈಗ ಒಂದು ತಾಟು ತೊಗೊಂಡು ಆ ತಾಟಿಗೆ ಸ್ವಲ್ಪ ತುಪ್ಪವನ್ನು ಹಚ್ಕೋತಾ ಇದ್ದೀನಿ. ಯಾಕಂದರೆ ತುಪ್ಪ ಹಚ್ಚೋದ್ರಿಂದ ಕರದಂಟು ಬೇಗ ಎದ್ದು ಬರ್ತದೆ. ಯಾವುದೇ ರೀತಿ ತಳ ಹಿಡಿಯೋಂಗಿಲ್ಲ. ತಳ ಹಿಡ್ಕೊಲಾರ್ದಂಗೆ ಬೇಗನೆ ಎದ್ದು ಬರ್ತಾವೆ, ಪೀಸ್ ಕಟ್ಟಾಗಿ ಬರ್ತಾವೆ. ನಂತರ ನಾನು ಪ್ಲೇಟಿಗೆ ತುಪ್ಪವನ್ನು ಹಚ್ಕೊಂಡಾದ ನಂತರ ಪಾಕದಲ್ಲಿ ಮಾಡ್ಕೊಂಡಂಥ ಅಂಟಿನ ಹಿಟ್ಟನ್ನು ಇದಕ್ಕೆ ಹಾಕ್ತೀನಿ ರೀ. ಇದಕ್ಕೆ ಹಾಕೊಂಡ ನಂತರ ನಾನು ಇದಕ್ಕೆ ಮೇಲೆ ಕೊಬ್ಬರಿ ಮತ್ತು ಎಳ್ಳನ್ನು ಹಾಕ್ಕೊಂಡು ಇದನ್ನು ಮಾಡ್ತೀನಿ. ವಡಿ ಥರ ಅಗಲ್ ಮಾಡ್ತೀನಿ. ಈ ಪಾತ್ರೆಗೆ ಹತ್ತಿದ್ದೆಲ್ಲ ಅಂಟಿನ ಪುಡಿಯನ್ನು ನಾವು ಈಗ ಚೆನ್ನಾಗಿ ಬಳ್ಕೋಬೇಕು. ಯಾಕಂದರೆ ಅದು ಒಣಗ್ತಪ್ಪ ಅಂದರೆ ಅದು ಬಿಡೋಂಗಿಲ್ಲ, ತಳ ಹಿಡ್ಕೊಂಡ್ಬಿಟ್ಟಿರುತ್ತೆ. ಈ ಚಮಚೆಗದಾಗ ಹತ್ತಿದ್ದೆಲ್ಲ ಈಗ ಹಸಿ ಇರ್ತೈತಿ, ಈಗ ಬಿಡ್ತೈತಿ. ಈಗ ಸ್ವಚ್ಛಂಗೆ ಅದನ್ನೆಲ್ಲ ತೊಗೊಂಬಿಡೋಣ್ರಿ. ನೋಡಿ, ಇದು ತುಂಬ ಸುಡ್ತಾ ಇದೆ. ಹಾಗೆ ಡೈರೆಕ್ಟಾಗಿ ಕೈಲಿ ಇದನ್ನು ಮಾಡೋಕ್ಕೆ ಹೋಗಬೇಡಿ, ಕೈ ಬಿಸಿ ತಾಗುತ್ತೆ. ಸ್ವಲ್ಪ ಕೈಗೆ ನೀರನ್ನು ಹಚ್ಕೊಂಡು ನಾವು ನೀರಲ್ಲೇ ಅದನ್ನು ಒಂದು ಸ್ವಲ್ಪ ತಟ್ಟಬೇಕು ಚೆನ್ನಾಗಿ. ಕೈಗೆ ಸ್ವಲ್ಪ ನೀರು ಹಚ್ಕೊಂಡು ಅದರ ಬಿಸಿ ನಮಗೆ ಭಾಳ ತಗೋಂಗಿಲ್ಲ, ಕೈ ಸುಡೋಂಗಿಲ್ಲ. ಇದನ್ನು ಈ ರೀತಿ ಕೈಗೆ ನೀರು ಹಚ್ಕೊಂಡು ಚೆನ್ನಾಗಿ ಅಗ್ಗಲಂಗೆ ತೆಳ್ಳಗಾಗೋ ಥರ ಅಂಟಿನ ವಡೆಯನ್ನು ಅಗಲ್ ಮಾಡಬೇಕು. ನಿಮ್ಮ ಕೈ ಸುಡುತ್ತೆ ಅನ್ನೋದಾದರೆ ನೀವು ಒಂದು ಪ್ಲಾಸ್ಟಿಕ್ ಕವರ್ ತೊಗೊಂಡು ಅದರಲ್ಲಿ ಬೇಕಾದ್ರೆ ನೀವು ಇದನ್ನು ಅಗಲ್ ಮಾಡ್ಬೋದು ತಟ್ಟಿ. ನೋಡಿ, ಇದೆಲ್ಲ ಈಗ ಆಗೈತಿ. ಇದಕ್ಕೆ ನಾನು ಸ್ವಲ್ಪ ಗಸಗಸೆಯನ್ನು ಹಾಕೋತಾ ಇದ್ದೀನಿ. ಗಸಗಸೆಯನ್ನು ಹಾಕಿದ ನಂತರ ನಾನು ಇದಕ್ಕೆ ಸ್ವಲ್ಪ ಬಿಳಿ ಎಳ್ಳು ಮತ್ತು ಕರಿ ಎಳ್ಳನ್ನು ಎರಡೂ ಹಾಕ್ತಾಯಿದ್ದೀನಿ. ಇದು ಹಾಕಿದ ನಂತರ ನಾನು ಸ್ವಲ್ಪ ಒಣ ಕೊಬ್ಬರಿಯನ್ನು ಹಾಕ್ತೀನಿ. ಒಣ ಕೊಬ್ಬರಿಯನ್ನು ಹೆರ್ಚು ಮನೆಯಲ್ಲೇ ನಾನು ತುರಿದಿಟ್ಕೊಂಡೀನಿ, ಅದನ್ನು ಹಾಕ್ತಾಯಿದ್ದೀನಿ.
ಈ ರೀತಿ ಹಾಕಿದ ನಂತರ ನಾವು ಇದನ್ನು ಚೆನ್ನಾಗಿ ಕೈಗೆ ಒಂದು ನೀರು ಅಥವಾ ತುಪ್ಪವನ್ನು ಹಚ್ಕೊಂಡು ಈ ರೀತಿ ಮ್ಯಾಗ ತಟ್ಟಬೇಕು. ಸ್ವಲ್ಪ ಆರ್ತಂದ್ರೆ ನಡೆಯುತ್ತೆ. ಸ್ವಲ್ಪ ಬಿಸಿ ಇದ್ದಾಗ ಮಾತ್ರ ಕೈ ಹಿಡಿಸ್ಕೊಡೋದಲ್ಲ, ಸ್ವಲ್ಪ ಆರ್ತಂದ್ರೆ ನಡೆಯುತ್ತೆ. ನೀವು ಒಂದು ಸ್ವಲ್ಪ ತುಪ್ಪ ಹಾಕಿ ತಟ್ಬೋದು. ನಾ ಇಲ್ಲಿ ನೀರು ಹಚ್ಕೊಂಡು ಯಾಕಂದರೆ ಅದು ಕೊಬ್ಬರಿ ಬೇಗನೆ ಹೋಗಿ ಒಳಗೆ ಸೇರ್ಕೊಂಡು ಬರುತ್ತೆ ಅಂತ ಹಾಕ್ತಾಯಿದ್ದೀನಿ. ನೋಡಿ ಈ ರೀತಿ ಚೆನ್ನಾಗಿ ಇದನ್ನು ಎಲ್ಲವನ್ನು ತಟ್ಟಿ ಬಿಡಬೇಕು. ನೋಡಿ ಈಗ ಹಾಕಿದ 5 ನಿಮಿಷದಲ್ಲಿ ಇದು ವಡಿಯನ್ನು ಬಿಸ್ತಾ ಇದೆ. ಈ ಪುಟಾಣಿ ಅಂಟು ತುಂಬಾ ಸಾಫ್ಟಾಗಿ ತಿನ್ನೋದಕ್ಕೆ ಒಂಥರ ಪೇಡೆ ಥರ ಬಾಯಲ್ಲಿ ಮೃದುವಾಗಿರ್ತದೆ. ಅಷ್ಟೊಂದು ಚೆನ್ನಾಗಿರ್ತದೆ ಸ್ವೀಟು, ಚೆನ್ನಾಗಿರುತ್ತೆ. ನೀವು ಇದನ್ನೆಲ್ಲರೂ ದೇವಸ್ಥಾನಕ್ಕೆ ಅದು ಹೋದರೆ, ಒಂದು ದಿನ 2 ದಿನ ಟ್ರಿಪ್ ಹೋದರೆ ಈ ಥರ ಸ್ವೀಟ್ಗಳನ್ನು ಮಾಡ್ಕೊಂಡು ನಾವು ಡಬ್ಬ ಒಳಗೆ ಹಾಕ್ಕೊಂಡು ಹೋದರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನೋಡಿ ಈ ಥರ ಎಲ್ಲವನ್ನು ನಾವು ಕೊಬ್ಬರಿ, ಎಳ್ಳು ಮತ್ತು ಕಸಕಸಿಯನ್ನು ಹಾಕ್ಕೊಂಡು ನಾವು ಇದಾದಮೇಲೆ ನಾವು ಇದನ್ನು ಒಂದು 5 ನಿಮಿಷ ಆರೋದಕ್ಕೆ ಬಿಡಬೇಕು. ಇನ್ನು ಸ್ವಲ್ಪ ಬಿಸಿ ಇರ್ತಾನೆ ಇದನ್ನು ನಾವು ಕಟ್ ಮಾಡ್ಕೋಬೇಕು. ನೋಡಿ ಇದೀಗ ಆ ರೀತಿ ನಾವು ಇದನ್ನು ಒಂದು ಚಾಕು ತೊಗೊಂಡು ಇದನ್ನು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ನಾವು ಇದನ್ನು ಕಟ್ ಮಾಡೋಣ್ರಿ. ಯಾಕಂದರೆ ಹಿಕ್ಕಟ್ಟು ಫುಲ್ ಒಣಗ್ತಂದ್ರೆ ಕಟ್ ಮಾಡೋಕ್ಕೆ ಬರೋದಿಲ್ಲ, ಪೀಸ್ ಆಗಿಬಿಡ್ತೈತಿ. ಈಗ ನಾವು ನಮಗೆ ಯಾವ ಆಕಾರ ಬೇಕೋ ಆ ಡಿಸೈನ್ ಒಳಗೆ ಅದನ್ನು ಕಟ್ ಮಾಡ್ಕೋಬೇಕ್ರಿ. ಆದಷ್ಟು ಚಾಕು ತೊಗೊಂಡನ್ನು ಕಟ್ ಮಾಡಿ, ಯಾಕಂದರೆ ಚಾಕುವಿಂದ ಬೇಗನೆ ಕಟ್ ಆಗ್ತದೆ. ನೋಡಿ ಈ ರೀತಿ ನಾವು ಪುಡಿ ಮಾಡಿ ಇಟ್ಕೋತೀವಿ. ಈಗ ನೋಡಿ ಆಲ್ರೆಡಿ ಹಾಕಿದ 5 ನಿಮಿಷದಲ್ಲಿ ಈಗ ಕೊರೆಯೋದಕ್ಕೂ ಬಿಡ್ತಾಯಿಲ್ಲ, ಆಗಲೇ ಹೇಳ್ತಾವೆ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾವೆ. ಬರೀ ಒಂದು ಈಟ್ ಹಿಡಿದ್ರೆ ಸಾಕು ಕೈಲಿ ಎದ್ದು ಬರ್ತಾವೆ. ಯಾಕಂದ್ರೆ ನಾವು ತಾಟಿಗೆ ಬುಡಕ್ಕೆ ತುಪ್ಪ ಹಾಕಿವಿ. ತುಪ್ಪ ಹಾಕಿದ್ದಕ್ಕೆ ಯಾವುದೇ ರೀತಿ ತಳ ಹಿಡಿದಿಲ್ಲ, ಅಂಟು ಬೇಗನೆ ಎದ್ದ ಮೇಲೆ ಬರ್ತಾವೆ. ನೋಡಿ ಇದನ್ನೆಲ್ಲವನ್ನು ನಾನು ಕಟ್ ಮಾಡ್ಕೊಂಡೀನಿ. ಈಗ ನೋಡಿ ಒಂದು ಪೀಸ್ ನಾನು ತೆಗೆದು ತೋರಿಸ್ತೀನಿ. ಎಷ್ಟೊಂದು ಪಟಕ್ನ ಮೇಲೆ ಬರ್ತಾವೆ ಮತ್ತು ತುಂಬಾ ಸಾಫ್ಟಾಗಿ ಬರ್ತದೆ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಮೇಲೆ ಬಂದಿದೆ ಪೀಸು. ಈಗ ಇವೆಲ್ಲ ರೆಡಿ ಆಗ್ಯಾವು. ಈಗ ನಾನು ಕರದಂಟಿನ ಪೀಸ್ಗಳನ್ನು ಈಗ ಇವನ್ನೆಲ್ಲವನ್ನು ತಕ್ಕೊಂಡು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತೀನಿ. ನೋಡಿ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ. ನೋಡಿ ಈ ಪುಟಾಣಿ ಅಂಟುಗಳನ್ನು ನಾವು ತಕ್ಕೋಬೇಕಾರೆ ನಿಧಾನವಾಗಿ ಸಾವಕಾಶವಾಗಿ ತಕ್ಕೋರಿ. ಅವಸರ ಮಾಡೋಕ್ಕೆ ತಕ್ಕೋಕ್ಕೆ ಹೋಗ್ಬೇಡಿ, ಯಾಕಂದ್ರೆ ತುಂಬ ಸಾಫ್ಟಾಗಿ ಇರ್ತಾವೆ, ಮೃದು ಬಂದಿರ್ತೈತಿ. ಹೀಗಾಗಿ ಅವನು ಅವಸರವಾಗಿ ತಕ್ಕೊಳ್ಳೋಣ ಏನಾಗ್ತದೆ, ಪೀಸಾಗಿ ಪುಡಿ ಆಗಿಬಿಡ್ತಾವೆ. ಆದಷ್ಟು ನಿಧಾನವಾಗಿ ತಕ್ಕೊಂಡು ವಡಿಗಳನ್ನು ಕಡೆಗೆ ತಕ್ಕೋರಿ. ಈಗ ನಾನು ಇವನ್ನ ಪುಟಾಣಿ ಅಂಟನ್ನು ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾವೆ. ನಿಮಗೆ ಯಾವ ಡಿಸೈನ್ ಬೇಕೋ, ಯಾವ ಆಕಾರ ಬೇಕೋ ಅದನ್ನು ನೀವು ಚಾಕುವಿನ ತೊಗೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ ರೆಡಿ ಆಯಿತು ಪುಟಾಣಿ ಕರದಂಟು. ನೋಡೋದಕ್ಕೆ ಎಷ್ಟೊಂದು ಲುಕ್ ಕಾಣಿಸ್ತಾ ಇದೆ. ಈಗ ನೋಡಿ ನಾನು ಒಂದು ಪೀಸನ್ನು ಇದನ್ನು ಮುರಿದು ತೋರಿಸ್ತೀನಿ ಎಷ್ಟು ಸಾಫ್ಟಾಗಿ ಬಂದತ್ತಂಥೇಳಿ. ನೋಡಿ ನಾವು ಹೇಗೆ ಮುರಿದು ಹಾಗೆ ಹಿಡಿಗಳು ಕೈಯಾಗ ಮುರಿತಾವೆ, ಅಷ್ಟೊಂದು ಸಾಫ್ಟ್ ಆಗೈತಿ. ಎಂಥ ವಯಸ್ಸಾದರೂ ಕೂಡ ಹಲ್ಲಿಲ್ಲಾರ್ದವರು ಕೂಡ ಇದನ್ನು ತಿನ್ಬೋದು, ಅಷ್ಟೊಂದು ಪೇಡೆಗತ್ತೆ ಸಾಫ್ಟಾಗಿ ಬಂದೈತಿ. ನೀವು ಒಂದು ಸರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಮಾಡಿ ನನಗೆ ಆಮೇಲೆ ಬೇಕಾದ್ರೆ ಕಮೆಂಟ್ ಮಾಡಿ. ನೋಡಿ ನಾವು ಈ ರೀತಿ ಒಂದು ಡಬ್ಬಿ ಒಳಗೆ ಹಾಕಿಟ್ಕೋತೀನಿ ಈಗ ನಾನು. ಯಾಕಂದರೆ ಕಡೆ ಹಾಕಿಟ್ಕೊಂಡ್ರೆ ಗಾಳಿಗೆ ಒಣಗಿ ಮತ್ತು ಬಿರುಸಾಗ್ತಾವೆ. ಇವು ಸಾಫ್ಟಾಗಿರ್ಬೇಕಂದ್ರೆ ಈ ರೀತಿ ಒಂದು ಡಬ್ಬಿ ಒಳಗೆ ಸರ್ವ್ ಮಾಡಿ ಇಟ್ಕೋಬೇಕು. ಎಲ್ಲೇ ಹೋದರೂ ಕೂಡ ಇಂಥದ್ದೊಂದು ಡಬ್ಬಿ ಒಳಗೆ ಹಾಕ್ಕೊಂಡು ಹೋದ್ರೆ ಆ ಉಂಡೆ ಸಾಫ್ಟಾಗಿ ಇರ್ತಾವೆ, ಚೆನ್ನಾಗಿರ್ತದೆ. ನೋಡಿ ಈಗ ನಾನು ಇದನ್ನು ನಾಗಪ್ಪನ ಹಾಲು ಎರಿಯೋ ಸಂಬಂಧ ನೈವೇದ್ಯಕ್ಕೆ ಅಂಥೇಳಿ ಮಾಡೀನಿ. ನೈವೇದ್ಯ ಹಾಲು ಎರಿ ಮಟ್ಟ ಇವನ್ನ ನಾವು ಎಂಜಲ ಮಾಡೋ ಹಾಗಿಲ್ಲ, ಅದಕ್ಕೋಸ್ಕರ ನಾವು ಡಬ್ಬಿ ಒಳಗೆ ಹಾಕಿ ಸರ್ವ್ ಮಾಡಿ ತೆಗೆದಿಡ್ತೀನಿ ರೀ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ರೆಡಿ ಆಯಿತು ಸ್ಪೆಷಲ್ ಪುಟಾಣಿ ಕರದಂಟು. ಈ ಉತ್ತರ ಕರ್ನಾಟಕದ ಸ್ಪೆಷಲ್ ಆರೋಗ್ಯಕರ ರೆಸಿಪಿ ಪುಟಾಣಿ ಕರದಂಟು ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಚಿಕ್ಕದೊಂದು ಲೈಕ್ ಮಾಡಿ. ಹಾಗೆ ಈ ವಿಡಿಯೋದಲ್ಲಿ ಏನಾದರೂ ಡೌಟ್ಸ್ ಇದ್ದರೆ, ಈ ವಿಡಿಯೋ ಬಗ್ಗೆ ನಿಮಗೆ ಏನಾದರೂ ಹೇಳೋದಿದ್ರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಹಾಗಾದರೆ ಮುಂದಿನ ಒಂದು ಸ್ವೀಟ್ನೊಂದಿಗೆ ಭೇಟಿಯಾಗೋಣಂತ್ರಿ. ಬಾಯ್.